ಯಾಕಮ್ಮ ಜ್ವಾಳ ಮುರಿಯಕ್ ಹೋಗ್ಲಿಲ್ವೇ? ಎಲ್ಲಪ್ಪ ಬಿಡ್ತಾಳೆ ನೀನ್ ಹೆಂಡ್ರು. ಇಲ್ಲ ಬ್ಯಾಡ, ಹೋಗ್ ಅವ್ರು ಬಂದು ಮುರಿಲಿ, ಎಲ್ಲರೂ ಬಂದಾಗ ನಾವು ಹೋಗಿ ಮುರಿಯೋಣ. ಇವಾಗ ನೀವ್ ಯಾಕೆ ಇದು ಮಾಡ್ಕೊತೀರಾ, ಇಬ್ಬರೇನೇ ಯಾಕೆ ಕಷ್ಟಪಟ್ಟು ಮುರಿಬೇಕು, ಆ ಬಂಗಾರಮ್ಮನು ಬರ್ಲಿ ನೋಡಿ ಅಂತ ಹೇಳ್ಬಿಟ್ಟು ಹಂಗೇನಿಯೇ ಕಳಿಸ್ಬಿಟ್ಲು. ಅದಕ್ಕೇನಿಯೇ ನಾನು ಸುಮ್ಕೆತೆಗೆ ಬುಡತೆಗೆ ಅಂತ ಬಂದೆ. ಇನ್ನು ಪೊದ್ದಿ ಬಾಯಿಗೆ ಹೋಗ್ಬಿಟ್ಟು ಗೆಲ್ಲಕ್ಕಾಯ್ತದ? ಅಯ್ಯಪ್ಪ, ಸುಮ್ಮನಾದೆ. ಅವಳು ಹೇಳೋದು ಒಂದು ತಾಕ್ ಸರಿ ನೆನೆಯ, ನಾವು ಒಳ್ಳೆ ದನ ದುಡ್ದಂಗೆ ದುಡಿತಾನೇ ಇದೀವಿ ನಾವಂತೂ. ಆದರೆ ಅದೇನೋ ಅಂತಾರಲ್ಲ, ಈ ಬಂಗಾರಮ್ಮ ಮಕ್ಕಳೆಲ್ಲ ಸಂದಕೇನಿ ಅವ್ರಿ ತಗ. ಅಲ್ಲ ಕಣ, ಎಲ್ಲದೇನೋ ಮದುವೆ ಸೆಟ್ ಆಯ್ತಂತೆ ರೂಪಿಗೆ. ನಮ್ಮೊಳಗೆ ಗೊತ್ತಾಗ ನೋಡ್ಬೇಕಿತ್ತು. ನಮ್ಮ ಸಂಬಂಧಿಕರಾಗ ಏನೇ ಹುಡುಗ ಇದ್ನಲ್ಲ, ಹೋಗೊಂದ್ಕಿತ ಮಾತಾಡಬೇಕಿತ್ತು ನೋಡ್ಲಾ ಅಲ್ವೇ? ಇಲ್ಲ ದುಡ್ಡು ಪಡ್ಡು ಎಲ್ಲ ಕಳ್ಕೊಂಡ್ಮೇಲೆ ಮದುವೆ ಅಂದರೆ ಆಯ್ತದ? ಅಮ್ಮ, ಇನ್ನೂ ಒಂದು ವರ್ಷ ಓದೋದೈತಂತೆ, ಓದೋದು ಮುಗಿಲಿ ಸುಮ್ಕಿರು. ಪೊದ್ದಿ ಹೇಳ್ತಿದ್ಲು ಇನ್ನೂ ವರ್ಷ ಐತಿ ಅಂತ. ವರ್ಷದ್ದೆಲ್ಲ ಮುಗಿಲಿ, ಆಮೇಕಿಂದ ಬೇಕಾರೆ ನಾವೇನೇನಿಯ ಹೋಗಿ ಹುಡುಗನ ಮನೆಯವ್ರನ್ನ ಕೇಳ್ಬಿಟ್ಟು ಏನೋ ಒಂದು ಮಾಡೋಣ ಸುಮ್ಕಿರು. ಹಂಗೂ ಆಯ್ತದೆ. ಈಗ ಅವಳದು ಮದುವೆ ಆಯ್ತದೆ ಅಂದ್ರೆ ಇವಳಿಗಿನ್ನ ದೊಡ್ಡೊಳೆ ತಾನೆ, ಆದ್ರಾಗ್ಲಿ ತಗ. ನಿಧಾನಕ್ಕೆ ಮಾಡಿದ್ರೆ ಆಯ್ತು. ಅಮ್ಮ, ಹೇಳಮ್ಮಿ, ಇದೇನು ವಾಲ್ತಕರ್ ನಡ್ಕೊಂಬಿಟ್ಟು ಬಂದ್ಬಿಟ್ಟಿದೀಗ? ಅದೇನೋ ಬರ್ಕಳದೈತಿ ಅಂತ ಹೇಳ್ತಿದ್ದೆ. ಬರ್ಕಳದೈತೆ ಕಣಮ್ಮ. ನಿಮ್ಮ ತಾಗ ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ಏನು ವಿಷಯ ಹೇಳ್ಬೇಕಿತ್ತು? ಪೀಜ್ ಗೀಜ್ ತಿರ್ಗಾ ಕಟ್ಬೇಕಿಡ್ಬೇಕೇನೋ ನೋಡಮ್ಮಿ. ಕೊಟ್ಟಿರೋದೇ ಸಾಕು, ಹೋಗಿ ಸುಮ್ಕೇನಿ. ಇನ್ನು ಆ ಸಂಪತ್ಗಿನ ಎಷ್ಟು ಅಂತ ಕೊಟ್ಟಕ್ಕಾಯ್ತದೆ? ದೊಡ್ಡ ಕಾಲೇಜು ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಕೊಂಡು ಕುಂತ್ಕೊಳಕ್ಕೆ ಆಯ್ತದ? ಹೋಗು. ಅದಲ್ಲ ಕಣಮ್ಮ, ನಿನಗೆ ಒಂದು ವಿಷಯ ಹೇಳ್ಬೇಕು. ಅದು ಹೇಳು, ಅದ್ರಾಗ ಯಾಕೆ ಅದು ಇದು ಅಂತ ಹೇಳ್ತಿದೀಗ? ಒಂದು ವರ್ಷ ಹೆಂಗೋ ತೊಳ್ಳಿದ್ಯಾ, ಇನ್ನೊಂದು ವರ್ಷಕ್ಕೆ ತಾನೆ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಏನೋ ಓದಿಸಿದ್ರಾಯ್ತು. ಏನು ವಿಷಯ ಅಂತ ಹೇಳ್ಬಿಟ್ಟು ಹೇಳು. ಹೇಳೆ ಅಮ್ಮ. ಅದು ನಾನೊಂದು ಹುಡುಗನ ಕಾಲೇಜಾಗೆ ಲವ್ ಮಾಡ್ತಾ ಇದ್ದೀನಿ ಕಣಮ್ಮ. ಏನೇ ಬೊಗಳ್ತಿದ್ಯಾ ನಾಯಿ? ಲವ್ ಮಾಡ್ತಾ ಇದೀಗ? ಅಯ್ಯೋ ಬೇವರ್ಸಿ. ಅಯ್ಯಪ್ಪ ಅಯ್ಯಪ್ಪ, ಅಮ್ಮ ಹೊಡಿಬೇಡಮ್ಮ. ಅಯ್ಯೋ ಮನ್ಯಾಳಿ, ಓದುದ್ದಾರಾಗೆ ಅಂತ ಕಳ್ಸಿದ್ರೆ ಲವ್ ಪವು ಪಿರುತಿ ಅಂತ ಶುರು ಮಾಡ್ಕೊಬಿಟ್ಟನೆ. ಈಗ್ಲೇನೆ ನೀ ಮಾನ ಮರುವದಿ ಎಲ್ಲನೂ ಕಳಿತಾವಳೆ. ಆ ಬಂಗಾರಮ್ಮ ನಮ್ಮ ವಿಷಯ ಗೊತ್ತಾದ್ರೆ ಸಾಕು ಅಂತ ಹೇಳ್ಬಿಟ್ಟು, ಆದ್ರೆ ನೀನು ಇನ್ನೂ ಮಾನ ಮರುವದಿ ಎಲ್ಲ ಕಳಿತಾ ಇದ್ದೀಗೇನೆ. ಬಿತ್ರಿ ಲೌಡಿ, ನಿನ್ನ ಓದ ಕಳ್ಸಿದ್ದು ನಮಗ್ ತಪ್ಪು. ಆ ಪೊದ್ದಿಗೆ ಮೊದಲು ಎಕ್ಕಡ ತಕೊಂಡ್ ಹಾಕ್ಬೇಕು. ಆ ಪೊದ್ದಿಗೆ ಹೇಳ್ದೆ ಆ ಮನ್ಯಾಳಿಗೆ, ಬ್ಯಾಡ 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 ಓದ್ಸಕ್ ಕಳ್ಸದ್ ಬ್ಯಾಡ, ಹೆಣ್ಮಕ್ಳು ಹಾಳಾಗೋಯ್ತಾರೆ ಅಂತಂದ್ರೆ ಕೇಳಿಲ್ಲ. ಕುಣ್ಕಂಡ್ ಕಳಿಸ್ಬಿಟ್ಲು. ಇಲ್ಲ 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 ಅಂತ ಹೇಳ್ಬಿಟ್ಟು ಲೋಪರ್ ಮನ್ಯಾಳಿ. ಅಯ್ಯೋ ಅಮ್ಮ ಬಿಡಮ್ಮ, ಅಯ್ಯೋ ನೋವ್ತೈತೆ ಬಿಡಮ್ಮ. ನೋವ್ಲಿ ಬಾ, ನಿನ್ಗೆ ಸಾಯ್ಬೇಕು ನೀನು. ದರಿದ್ರದೊಳೆ, ನೀನ್ ಏನ್ ಅನ್ಕೊಂಡ್ಬಿಟ್ಟಿದೀಗ ನೀನು? ಅಯ್ಯೋ ಬಿಡು, ನನ್ನ ಮಗಳೆಲ್ಲ ಓದ್ತಾವಳೆ ನಮ್ಮ ಹೆಸರು ಉಳಿಸ್ತಾಳೆ ಅಂತಂದ್ರೆ ಕೊನೆಗೂ ನಮ್ಮ ಹೆಸರನ್ನ ಕಳಿ ಅಂತ ಕೆಲಸನೇ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟಲ್ಲೇ. ಕರಿ, ಆ ಪೊದ್ದಿನ ಕರಿಲಾ, ನೀನ್ ಎಂಟ್ರನ್ ಕರಿಲಾ. ಅವಳು ಮೊದ್ಲು ಯಾಕಡ್ದಾಗ ಹೊಡಿತೀನಿ ಅವಳಿಗೆ. ಹೇಳ್ದೆ ಬ್ಯಾಡ, ನನ್ನ ಮಗಳನ್ನ ಏನೂ ಓದಕ್ ಕಳಿಸ್ಬೇಡ ಅಂದ್ರೆ ಇಲ್ಲ ಓದ್ಬೇಕು ಅಂತ ಕಳಿಸ್ಬಿಟ್ಟು ಆಳ್ಗಡ್ಬಿಟ್ಲಲ್ಲ ನನ್ನ ಮಗಳನ್ನ. ಈ ಬಿಡಲ್ಲ, ಅವಳನ್ನು ಬಿಡಲ್ಲ ಇವಳನ್ನು ಬಿಡಲ್ಲ. ಲೌಡಿಗಳು ಇಬ್ರು ಸೇರ್ಕೊಂಡು ಇಂಥ ಕೆಲಸ ಮಾಡೋದು. ಅಮ್ಮ, ನಾನು ಅವಳು ಬುದ್ಧಿ ಹೇಳ್ತೀನಿ ಬಾಮ. ಇನ್ನು ಚಿಕ್ಕವಳು, ಗೊತ್ತಾಗಕ್ಕಿಲ್ಲ ನಿಂಗೆ. ನಾನು ಬುದ್ಧಿ ಹೇಳ್ತೀನಿ, ಬಾಯ್ತ್ಲಾ ಸುಮ್ಕೆನೆನಿಯ. ಅಮ್ಮ ಹೊಡಿಬೇಡ, ಸುಮ್ಕಿರಮ್ಮ. ಅಮ್ಮೋ, ನಾನು ಹೇಳೋದನ್ನ ಕೇಳು, ಬಾ ಸುಮ್ಕೆನೆ. ಹೊಡಿಬಾರ್ದ ಇವಳು ನೋಡಿಬಾರ್ದ. ಇವಳು ಮಾಡಿರೋ ಕಂತ್ರಿ ಕೆಲ್ಸಕ್ಕೆ ಹೊಡೆದಿದ್ದಂಗೆ ಇನ್ನೇನು ಮುತ್ತ ಇಕ್ಕಾಯ್ತದೆ. ಮಾಡೋದೆಲ್ಲ ಕಂತ್ರಿ ಕೆಲಸ, ಲೋಪರ್ ಕೆಲಸನೇನಿಯ. ಇವಳಿಗೆ ಎಲ್ಲ ಸಪೋರ್ಟ್ ಮಾಡೋದು ಬರಿದ್ರದೊಳಗೆ. ಅಯ್ಯೋ ಅಮ್ಮ, ನೋವಾಯ್ತೈತೆ ಬಿಡಮ್ಮ. ಪ್ಲೀಸ್ ಬಿಡಮ್ಮ, ಹೊಡಿಬೇಡ ಕಣಮ್ಮ. ಅಮ್ಮ ಪ್ಲೀಸ್ ಕಣಮ್ಮ. ಎತ್ತೆ ತಲೆ ಎತ್ತೆ ಮ್ಯಾಕೆ. ಲೋಪರ್, ನೀನು ಕಳಿಸ್ತಿರೋದೇ ಏನಕ್ಕೆ ಕಾಲೇಜ್ಗೆ? ಏನಕ್ಕೆ ಕಳಿಸ್ತಿರೋದು? ಓದಕ್ಕೆ. ಮತ್ ಮುಚ್ಕೊಂಡು ಓದೆ ಅಂತ ಹೇಳಿದ್ರೆ ಓದದೆಲ್ಲ ಬಿಟ್ಬಿಟ್ಟಿಲಿ ಕಂತ್ರಿ ಕೆಲಸ ಮಾಡ್ತಿದ್ಯೇನೆ. ಕಂತ್ರಿ ನಾಯಿ ನಿನ್ನ. ನೋಡ್ಲ ಮಗ, ಹೋಗು ನಮ್ಮ ಸಂಬಂಧಿಕರು ಹುಡುಗವನಲ್ಲ, ಹುಡುಗಂತ ಇವತ್ತೇ ಏನೇ ಮಾತಾಡ್ಕೊಂಬಿಟ್ಟು ಬಾ ಹೋಗು. ಇದ್ದೊಳನ ಮದುವೆ ಮಾಡ್ಬಿಟ್ಟು ತೊಲಗಿಸ್ಬಿಡೋಣ. ಇವಳು ಇದ್ದಷ್ಟು ಮಾನ ಮರುವತಿ ಎಲ್ಲ ಹೋಯ್ತದೆ. ನಿನಗಲ್ಲ, ನಿಮ್ಮೊತ್ತಿಗೆ ಯಾಕಡೆ ತಕೊಂಡು ಹೊಡಿಬೇಕು. ನಿಮ್ಮೊತ್ತಿಗೆ ಲೋಪರ ಅವಳು 100 ಕಿತ ಹೇಳಿದೀನಿ, ಬ್ಯಾಡ ಇದೆಲ್ಲನೂ ಬ್ಯಾಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಮನಿಯಾಳಿ. ಇಲ್ಲ ಅಂತ ಹೇಳ್ಬಿಟ್ಟು ಏನು ಕುಣಿದು ಬಿಟ್ಲು ಸುಮ್ಕೆನೆನಿಯ. ಇಲ್ಲಪ್ಪ ಇಲ್ಲ, ನಾನೇ ಓದಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ಓದ ಕಳಿಸಿದ್ದವಳು. ಇದಕ್ಕೆ ನೆನೆ ಕಳಿಸಿದ್ದು. ಅವಳಿಗೆ ಬರ್ಲಿಡು, ಅವಳು ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ಅಮ್ಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ಹುಡ್ಗ ಬಾಳ ಒಳ್ಳೆನು ಕಣಮ್ಮ. ಏನೇ ಒಳ್ಳೆನು? ಅಮ್ಮ ಪ್ಲೀಸ್ ಅಮ್ಮ, ಹೊಡಿಬೇಡ ಕಣಮ್ಮ. ಏನ್ ಒಳ್ಳೆನು? ಕರ್ಕೊಂಬತ್ ಬರ್ಲ ನೀನ್ ಎಂಡ್ರನ. ಅವಳಿಗೆ ಐತೆ ಮನೆಯಾಳಿಗೆ ಫಸ್ಟ್ ಅವಳಿಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಅವಳಿಗೆ. ಆಮೇಕಿಂದ ಇರೋದು ಇವಳಿಗೆ. ಏಯ್ ಎದ್ ನಡಿ, ನೀನು ಕಾಲೇಜ್ಗೆ ಹೋಗ್ಬೇಡ, ಎಲ್ಗೂ ಹೋಗ್ಬೇಡ. ಇವತ್ತೇ ಕೊನೆ. ಆ ಪುಸ್ತಕಗಳಿಗೆ ಎಲ್ಲನೂ ಬೆಂಕಿ ಎತ್ತಿಸ್ತೀನಿ ಹೋಗ್ಬಿಟ್ಟು ಮನೆಗೆ. ನಿನ್ನ ಓದಕ್ಕೆ ಅಂತ ನಾನು ಕಳಿಸಿದ್ದು, ಆಟ ಆಡಕ್ಕೆ ಅಂತಲ್ಲ. ಈ ವಿಷಯ ಬಂಗಾರಿಗೆ ಗೊತ್ತಾಗಕ್ಕಿನ ಮುಂಚೆನೇ ಇವಳು ಮದುವೆ ಮಾಡಿ ಕಳಿಸ್ಬಿಟ್ಟು ಆ ಪುಸ್ತಕಗಳಿಗೆಲ್ಲ ನಡಿಲ್ಲ ಬೆಂಕಿ ಎತ್ತಿಸ್ಬಿಡು. ಇನ್ನು ಹೋಗಿ ಕುಡ್ದಿವಳು ಕಾಲೇಜ್ಗೆ. ಮನೆಯಿಂದ ಎಡಗಾಲ ಹೆಜ್ಜೆ ಈಚೆ ಕಡೆ ಕಿಕ್ಕದು, ಕೈಕಾಲು 2 ಇರಕ್ಕಿಲ್ಲ. ನಿಂಗೆ ಈಗಲೇ ಹೇಳಿದ್ದೀನಿ, ಹೋಗಿ ಕುಡ್ದು ಈಚೆ ಕಡೆಗೆ. ಅಮ್ಮ ಪ್ಲೀಸ್ ಕಣಮ್ಮ,
ಅಮ್ಮ ಹುಡುಗ ತುಂಬ ಒಳ್ಳೆನು ಕಣಮ್ಮ. ಅದೇನಮ್ಮ ನಮ್ಮ ರೂಪನ್ ಮದುವೆ ಆಗಕ್ಕೆ ಅಂತ ಹೇಳ್ಬಿಟ್ಟು ಬಂದವನಲ್ಲ, ಅದೇ ಹುಡುಗನೇ ಕಣಮ್ಮ ನಾನು ಇಷ್ಟಪಡ್ತಿರೋದು. ಅಯ್ಯೋ ಮನಿಯಾಳಿ, ಹಾ ಅಯ್ಯೋ ನಿನ್ಗೆ ಇನ್ನೂ ತಕೊಂಡು ಹಾಕ್ಬೇಕು. ಆ ಬಂಗಾರಮ್ಮ ನೋಡಿರೋ ಹುಡುಗನ್ ಲವ್ ಮಾಡ್ತಿದ್ದೀಗೇನೆ ನೀನು. ಅಯ್ಯೋ ನಿನ್ ಮನಿಯಾಳಿ, ಯಪ್ಪ ಇನ್ನ ಮನೇದು ಏನು ಉಳಿತದೆ? ಇನ್ನು ಮಾನ ಮರುವದಿ ಅನ್ನೋದು ಏನಾರ ಉಳಿತದ? ಇಲ್ಲ ಬಿಡು, ಎಲ್ಲ ಈ ಬಿಗ್ನೆಸ್ ಇಂದ ಎಲ್ಲ ಹೋಯ್ತು ನಮ್ದಂತೂ. ಮಾನ ಮರುವದಿ ಅನ್ನೋದು ಎಲ್ಲನೂ ಎಲ್ಲ ಇವಳಿಂದನೇ ಆಗಿದ್ದು. ಲೇ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ ಬಿಡೆ. ನೀನು ಮಾಡಿರೋ ಕಂತ್ರಿ ಕೆಲಸಕ್ಕೆ ಒಂದು ಹೆಜ್ಜೆ ಈಚೆ ಕಡೆ ಕಿಕ್ಬಿಟ್ಟಿಯ ನೀನು. ಮನೆಯಿಂದ ಹೋಗಿ ಕುಡ್ದು ನೀನು ಕಾಲೇಜ್ ಇವತ್ತಿಂದ ಮುಗೀತು, ಕಾಲೇಜು ಬಿದ್ದಿರು ನೋಡ್ಕತೀನಿ ನಿನ್ನ. ಲೋ ನೀನು ಎಂಡ್ರಿಗೆ ಎಕ್ಕಡ ತಗೊಂಡು ಹಾಕ್ತೀನಿ ಮಂತಕ್ಕೆ ಹೋಗ್ಬಿಟ್ಟು ಅವಳು ಲೋಪರ್ಗೆ. ನಾನು ಹೇಳಿದ್ದೀನಿ ತಾನೇ, ಬ್ಯಾಡ ಬ್ಯಾಡ ಅಂತ ಹೇಳ್ಬಿಟ್ಟು ಕೇಳಿದ್ಲ ಅವಳು ಮನಿಯಾಳಿ. ಕೇಳ್ದಿದ್ದಂಗೆ ನೋಡು ಕಾಲೇಜಿಗೆ ಕಳಿಸ್ಬಿಟ್ಟು ಒಯ್ತಾ ಮನಿಯಾಳಿಗೆ. ಇರು ನೋಡ್ಲಾ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಇವಳು ಮದುವೆಯ ಮಾಡಿ ಮುಗಿಸ್ಬಿಡ್ಬೇಕಷ್ಟೇ ನೀನಿಯ. ಸರಿ ಕಣಮ್ಮ. ನಡಿಯೇ ನಡಿ ಮಂತಕ್ಕೆ, ಎದ್ದು ನಡಿಯೇ. ಅವತಾರ ಮಾಡ್ದೆ ಸುಮ್ಮನಿರಕ್ಕಿಲ್ಲ. ಆ ಪೊದ್ದಿ ಎಲ್ಲೋದ್ಲ ಅವಳಿಗೆ, ಅವಳಿಗೆ ಬಿಡಿಸ್ಬೇಕು ಮಂತು ಗ್ರಾಚಾರನ. ಅಣ್ಣ ಅಣ್ಣ ಹುಡುಗ ತುಂಬ ಒಳ್ಳೆಯವನು ಕಣಣ್ಣ, ತುಂಬ ಅಂದರೆ ತುಂಬ ಒಳ್ಳೆಯವನಣ್ಣ. ಇದೇನಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ? ನಿಮ್ಮ ಹೊತ್ತಿಗೆ ಎಷ್ಟು ನಂಬಿಕೆ ಇಟ್ಬಿಟ್ಟು ನಿನ್ನ ಕಾಲೇಜು ಕಳಿಸಿದ್ಲು ಹೇಳು. ಇದೆಲ್ಲ ಮಾಡೋ ಅವಶ್ಯಕತೆ ತಾನೇ ಏನಿತ್ತು ನಿನಗೆ? ನನಗಂತೂ ಬೇಜಾರಾಗ್ತಾ ಇತ್ತು ಕಣಮ್ಮ. ನೀನು ಮಾಡೋ ಕೆಲಸಕ್ಕೆ ನಿಜವಾಗ್ಲೂ ಜಾಸ್ತಿ ಬೇಜಾರಾಗ್ತಾ ಇತ್ತು ನನಗಂತೂ. ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಪೊದ್ದು ಪಾಪ ಏನೇನೋ ಆಸೆ ಇಟ್ಕೊಂಡಿದ್ಲು, ಹಂಗಿರ್ಬೇಕು ಹಿಂಗಿರ್ಬೇಕು, ನನ್ನ ನಾದಿನಿ ಚೆನ್ನಾಗಿರ್ಬೇಕು ಅಂತ. ಇಂಥ ಕೆಲಸನೇನಮ್ಮ ಮಾಡೋದು ನೀನು? ಇಂಥ ಕೆಲಸನ ಮಾಡೋದು? ಅಣ್ಣ ಇಲ್ಲ ಅಣ್ಣ, ಹುಡುಗ ತುಂಬ ಒಳ್ಳೆಯವನು ಅಣ್ಣ. ಮನೆ ಕಡೆನೂ ಚೆನ್ನಾಗವ್ರೆ ಅಣ್ಣ. ಹುಡುಗ ಚೆನ್ನಾಗಿ ಓದ್ತಾನೆ, ತುಂಬ ಒಳ್ಳೆಯವನು ಕಣಣ್ಣ. ಅದಕ್ಕೇನೇ ಇಷ್ಟಪಟ್ಬಿಟ್ಟೆ. ಅಣ್ಣ ಪ್ಲೀಸ್ ಅಣ್ಣ, ಏನಾದರೂ ಮಾಡ್ಬಿಟ್ಟು ನೀನೇ ನಮ್ಮಿಬ್ರು ಮದುವೆ ಮಾಡ್ಸೋಣ ಪ್ಲೀಸ್ ಅಣ್ಣ. ನೋಡಮ್ಮ, ಮನೆಯಾಗ ಅಮ್ಮನ ವಿರುದ್ಧ ಹೋಗೋಕ್ಕೆ ನನಗಂತೂ ಇಷ್ಟ ಇಲ್ಲ. ನೀನು ಸುಮ್ಕೆ ಅಮ್ಮ ತೋರಿಸಿರೋ ಹುಡುಗನೇ ನೀನು ಮದುವೆ ಮಾಡ್ಕೊಳ್ಳೋದು ಎಷ್ಟೋ ವಾಸಿ. ನೋಡು, ಈ ಹುಡುಗರು ಅವ್ರು ಇವ್ರ ಕಥೆ ಎಲ್ಲ ನಿನಗೆ ಗೊತ್ತಿಲ್ವಾ? 2 ದಿನ ಚೆನ್ನಾಗಿ ನೋಡ್ಕೋತಾರೆ, 3ನೇ ದಿನ ಕೈ ಬಿಟ್ಬಿಡ್ತಾರೆ. ಅಣ್ಣ ಪ್ಲೀಸ್ ಅಣ್ಣ, ತುಂಬ ಇಷ್ಟಪಟ್ಟಿದ್ದೀನಿ ಕಣಣ್ಣ. ಇಲ್ಲ ಹೇಳಿದ್ನಲ್ಲ, ಎಲ್ಲ ನಾನು ಸಾಧ್ಯನೇ ಇಲ್ಲ. ನೀನು ಸುಮ್ಕೆ ಬಿಟ್ಬಿಡು. ನಾನಂತೂ ಇದ್ರಾಗ ಯಾವ ಸಹಾಯನೂ ಮಾಡೋಕ್ಕಿಲ್ಲ. ನಿನ್ನ ಮಕ್ಕ ನೋಡೋಕ್ಕೆ ಬೇಜಾರಾಗ್ತಾ ಐತೆ. ಪೊದ್ದು ಎಷ್ಟು ಇಷ್ಟಪಟ್ಬಿಟ್ಟು ನೀನು ದೊಡ್ಡ ಕಾಲೇಜಿಗೆ ಸೇರಿಸಿದ್ಲು. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಥೂ. ಅಯ್ಯೋ ಯಾರು ನನಗೆ ಸಹಾಯ ಮಾಡಕ್ಕಿಲ್ವೇ? ಯಾರು ಮಾಡ್ತಾ ಇಲ್ವೇ ಸಹಾಯನ? ಅಂದರೆ ನಮ್ಮ ಲವ್ ಕತೆ ಮುಗ್ದೋಯ್ತು ಅಂತನ? ಇನ್ನು ನಮ್ಮ ಲವ್ ಮುಗೀತು, ನಮ್ಮ ಲವ್ ಗಿವು ಎಲ್ಲನೂ ಇವತ್ತಿಗೆ ಏನೇ ಮುಗ್ದೋಯ್ತು ಅನ್ನಿಸ್ತದೆ. ನಾನು ಅವನ್ನ ತುಂಬ ಇಷ್ಟಪಟ್ಟಿದ್ದೆ, ಆದರೆ ಮನೆಯವ್ರು ಯಾರೂ ಒಪ್ತಿಲ್ಲ. ಈ ವಿಷಯನ ಫಸ್ಟ್ ಹೋಗ್ಬಿಟ್ಟು ಅವ್ನಿಗೆ ಹೇಳ್ಬಿಡ್ತೀನಿ ನಾನು. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಮನೆಯಾಗ ಒಬ್ಬರು ಒಪ್ತಿಲ್ವಲ್ಲ. ಛೇ, ಎಂಥ ಕೆಲಸ ಆಗೋಯ್ತು ನನ್ನ ಜೀವನ ಅಂತೂ. ಇರು ಹೋಗ್ಬಿಟ್ಟು ಹೇಳ್ತೀನಿ ಅವನಿಗೆ. ನಮ್ಮ ಹೊತ್ತಿಗೇನಾದರೂ ಸಹಾಯ ಮಾಡ್ತದೆ ಅಂದ್ಕೊಂಡಿದ್ದೆ. ನಮ್ಮ ಹೊತ್ತಿಗೆಗೂ ನಾನು ಮಾಡಿರೋ ತಪ್ಪು ಅಂತಲೇ ಅನ್ನಿಸ್ತೈತೆ. ಅಂದರೆ ನಾನು ತೆಪ್ಪೆ ಮಾಡಿದ್ದೀನ? ಇಲ್ಲ ಹುಡುಗ ಮೋಸ ಮಾಡ್ತಾನೆ ಅಂತ ಬಯೋಕ್ಕೆ ಹೊತ್ತಿಗೆ ಹಿಂಗೆ ಹೇಳ್ತಾಯ್ತಾ? ಏನೂ ಅರ್ಥ ಆಯ್ತಿಲ್ಲ. ಈಗ ಏನು ಮಾಡೋದು? ಇರು ಹೇಳು, ಏನಾಯ್ತು? ನಮ್ಮ ಅಮ್ಮಂಗೆ ನಮ್ಮ ಅಣ್ಣಂಗೆ ಹೋಗಿ ವಿಷಯ ಹೇಳ್ದೆ. ಆದರೆ ಅವರು ನನಗೆ ನಮ್ಮಮ್ಮ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ರು. ಈಗ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ಈಗ ಏನು ಮಾಡಬೇಕು? ನಮ್ಮ ನಮ್ಮ ಅತ್ತಿಗೆನೂ ನನಗೆ ಸಹಾಯ ಮಾಡಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ. ಇನ್ನು ನಮ್ಮಿಬ್ಬರು ಪ್ರೀತಿ ಇಲ್ಲಿಗೆ ಏನೇ ಕೊನೆ ಆಗ್ತದೆ ಅಂತ ಅನ್ನಿಸ್ತದೆ. ಏನು ಮಾಡಲಿ? ಇನ್ನು ಅಷ್ಟೇ, ನಮ್ಮದೆಲ್ಲ ಮುಗ್ದೋದ ಅಧ್ಯಾಯ ಅಂತ ಅನ್ಕೊಂಬಿಡ್ಬೇಕು ಅಷ್ಟೇನೇನಿಯ. ಇನ್ನು ಪ್ರೀತಿ ದೂರ ದೂರ ಅಷ್ಟೇನೇ. ನನಗೆ ನಮ್ಮ ಸಂಬಂಧಿಕರು ಹುಡುಗನ ಜೊತೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟವ್ರೆ. ಅಣ್ಣ ನಾನು ಹೋಗ್ಬಿಟ್ಟು ಹುಡುಗನ ಹತ್ರ ಮಾತಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ. ಇನ್ನು ನನ್ನ ಮದುವೆನ ಮುಂದಿನ ತಿಂಗಳು ಏನೇ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ. ಆದರೆ ನೀನು ಬಿಟ್ಬಿಟ್ಟು ನನ್ನ ಕೈಲಿರೋಕೆ ಆಗೋದೇನೇ ಇಲ್ಲ. ಈಗ ಏನು ಮಾಡಬೇಕು? ನೀನೇನೇ ಹೇಳು. ನನಗೆ ಯಾರೂ ಸಹಾಯ ಮಾಡ್ತಿಲ್ಲ. ನಿನಗೇನಾದರೂ ಈ ಥರ ಏನಾದರೂ ಮಾಡ್ಬೋದು ಅಂತ ಐಡಿಯಾ ಏನಾದ್ರೂ ಐತಾ? ಶಶಿ, ನಾನು ಒಂದಂತೂ ಹೇಳ್ತೀನಿ, ನಿನ್ನ ಬಿಟ್ಬಿಟ್ಟು ನನಗಂತೂ ಇರೋಕ್ಕಾಗಕ್ಕಿಲ್ಲ. ಬೇರೆ ಹುಡುಗರು ಅದು ಹೆಂಗೆ ಲವ್ ಮಾಡ್ತಾರೋ, ಅದು ಹೆಂಗೆ ಪ್ರೀತಿ ಮಾಡ್ತಾರೋ, ಅದು ಏನೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನಾವು ನಿನಗೂ ಗೊತ್ತು, ನಾನು ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ನಾನು ಅವತ್ತಿಂದನೂ ಅಷ್ಟೇನೆ. ನೀನು ಅಂದರೆ ನಂಗೆ ಭಾಳ ಭಾಳ ಇಷ್ಟ. ಎಷ್ಟೊಂದು ಜನ ಹುಡುಗಿಯರ ನಾನು ಹಿಂದೆ ಬಿದ್ರೂ ನಿನ್ನೆನೇ ಇಷ್ಟಪಟ್ಟೆ. ನಿಮ್ಮ ಮನೆಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ. ನಮ್ಮ ಮನೆಗೆ ಒಂದ್ಸಲ ಕೇಳಿ ನೋಡ್ತೀನಿ. ಅಕಸ್ಮಾತ್ ನಮ್ಮ ಅಪ್ಪ ಅಮ್ಮ ಏನಾದ್ರೂ ಸಪೋರ್ಟ್ ಮಾಡಿದ್ರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ನಾವಿಬ್ಬರು ಮದುವೆ ಮಾಡ್ಕೊಂಬಿಡೋಣ, ಸರಿನಾ? ನಿಮ್ಮ ಅತ್ತಿಗೆ ಸಮಾಧಾನ ಆದಮೇಲೆ ನಿಮ್ಮ ಅತ್ತಿಗೆ ಹತ್ರ ಹೋಗ್ಬಿಟ್ಟು ಒಂದ್ಸಲ ಮಾತಾಡು. ನಿಮ್ಮ ಅತ್ತಿಗೆ ಸಹಾಯಕ್ಕೆ ಬಂದರೂ ಬರ್ತದೆ ಅಂತ ಅನ್ನಿಸ್ತದೆ. ಒಂದೇ ಒಂದು ಸಲ ಹೋಗಿ ಇನ್ನೊಂದು ಸಲ ಮಾತಾಡು, ಸರಿನಾ? ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಒಂದು ಸಲ ಮಾತಾಡ್ತೀನಿ. ಮಗ ಲವ್ ಮಾಡ್ತಾವನೆ ಅಂತಂದರೆ ಏನಾದ್ರೂ ಸ್ವಲ್ಪನಾದರೂ ಅವ್ರ ಕರುಣೆ ಬಂದರೂ ಬರ್ಬೋದೇನೋ ಅಲ್ವಾ? ನೋಡೋಣ, ನಾನು ಮಾತಾಡ್ತೀನಿ, ನೀನು ಹೋಗಿ ಮಾತಾಡು. ಧೈರ್ಯ ಕಳ್ಕೊಬೇಡ. ನಮ್ಗೆ ಏನೋ ಒಂದು ಒಳ್ಳೇದು ಆಗೇ ಆಗ್ತದೆ ಅಂತ ನಂಬಿಕೆ ನನಗೈತೆ. ಆದರೆ ನಮ್ಮ ಅತ್ತಿಗೆ ಒಬ್ಳು ಹ್ಞೂ ಅಂತ ಹೇಳಿದರೆ ನನಗೂ ನಂಬಿಕೆ ಅನ್ನೋದು ಜಾಸ್ತಿ ಇರೋದು. ನಮ್ಮ ಅತ್ತಿಗೆನೇ ಇಲ್ಲ ಅಂತ ಹೇಳಿದ್ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ. ಬೇಜಾರಾಗಿ ಹೋಗ್ಬಿಟ್ಟೈತೆ. ಸರಿ, ನಾನಿನ್ನು ಹೊರಡ್ತೀನಿ ಬಿಡು, ಸರಿನಾ? ನಮ್ಮ ಅತ್ತಿಗೆ ಹತ್ರ ಇನ್ನೊಂದು ಸಲ ಮಾತಾಡ್ಬಿಡ್ತೀನಿ, ಕೊನೆ ಸಲ ನೋಡೋಣ.
ಏನು ಹೇಳ್ತೈತೋ ನಮ್ಮ ಅಮ್ಮನ ಮದ್ಕಿನ ಚೆನ್ನಾಗಿ ಬೈದಿರ್ತಾರೆ ಅಂತ ಅನ್ನಿಸ್ತೈತೆ. ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮ ಲವ್ ವಿಷಯನ. ನಾನು ನೀನು ಇನ್ನೊಂದು ವರ್ಷ ಬಿಟ್ಕೊಂಡು ಬೇಕಾದ್ರೆ ಮದುವೆ ಮಾಡ್ಕೊಳ್ಳೋಣ. ಹ್ಮ್. ಇಲ್ಲಾಂದ್ರೆ ನೀನು ನನ್ನ ಜೊತೆನೇ ಬಾ, ನಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಹಿಂಗೆ ಲವ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ನಮ್ಮಮ್ಮ ಒಪ್ಪಿದ್ರು ಒಪ್ತಾರೆ ಅಲ್ವಾ? ಬಾ ಹೋಗೋಣ. ನಿಮ್ಮನೆಗ ನಾನು ಬಂದರೆ ನಿಮ್ಮಮ್ಮ ಸುಮ್ಮನೆ ಬಿಡ್ತಾರಾ? ಮತ್ತೆ ಹಂಗೆ ಹಿಂಗೆ ಅಂತ ತಿರುಗಿ ಮತ್ತೆ ಜಗಳ ಗಿಗ್ಳ ಎಲ್ಲಾನು. ನಾನು ಹೇಳಿದ್ನಲ್ಲ, ಒಂದ್ಸಲ ಹೋಗಿ ಕೇಳಿದ್ರೆ ತಪ್ಪೇನೈತೆ? ಒಂದೇ ಒಂದ್ಸಲ ಹೋಗಿ ಕೇಳೋಣ. ಬಾ ಸುಮ್ಮನೆ ನೀನು ನನ್ನ ಜೊತೆ. ಹ್ಞೂ. ಶಶಿ, ಶಶಿ, ಅಕ್ಕ, ಇದೇನೇ ಮಾಡ್ತಾ ಇದೀಯ ಶಶಿ ನೀನು? ಅಕ್ಕ, ಅದು ನಾನು ಇವನ್ನ ತುಂಬಾನೇ ಇಷ್ಟಪಟ್ಟಿದ್ದೀನಿ. ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಮನೆಯಾಗ ಯಾರೂ ಒಪ್ತಿಲ್ಲ. ರೂಪುನೇನಿಯ ಇವನು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ನಮ್ಮ ಚಿಕ್ಕಮ್ಮ ಎಲ್ಲನೂ ಪ್ಲಾನ್ ಮಾಡ್ಬಿಟ್ಟವಳೆ. ಪದ್ದು ಅಕ್ಕನ ಎಲ್ಲರೂ ಹೋಗಿ ಕೇಳಿದೆ. ನನ್ನ ಸಹಾಯಕ್ಕೆ ಯಾರೂ ಬರ್ತಾ ಇಲ್ಲ. ಆದರೆ ಇವನ್ನ ಬಿಟ್ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ಅದಕ್ಕೆ ಏನಿಯ ಯೋಚನೆ ಮಾಡ್ತಾ ಇದ್ವಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ, ನೀನು ಯಾಕೆ ಯೋಚನೆ ಮಾಡ್ತೀಯಾ? ಮನೆ ಕೂತ್ಕೊಂಡ್ರು ಏನೋ ಒಂದು ತೀರ್ಮಾನ ತಗೊಂಡ್ರೆ ಆಯಿತು. ನೋಡು, ನೀನೇನೇನೋ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗ್ಬೇಡ, ಸರಿನಾ? ನಾನು ಪದ್ದಕ್ಕನ ಹತ್ರ ನಾನು ಮಾತಾಡ್ತೀನಿ. ನೀನು ಈಗ ಬಾ, ಮನೆಗೆ ಹೋಗೋಣ. ಇಲ್ಲಿ ರೋಡಾಗಿ ಯಾರಾದ್ರೂ ನೀವು ಮಾತಾಡೋದು ನೋಡ್ಬಿಟ್ರೆ ಸುಮ್ಕೆನೆಯ ಊರಾಗ ಇಲ್ದಿರೋ ಸಲ್ದಿರೋದೆಲ್ಲ ಪ್ರಚಾರ ಮಾಡಿಬಿಡ್ತಾರೆ. ಬಾ ನೀನು ಸುಮ್ಕೆನೆಯ. ಅದಕ್ಕೆ ನೀವು ಪಿರುತಿ ಮಾಡಿಬಿಟ್ಟು ನೀವು ಮದುವೆ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ನಮ್ಮ ಪಿರುತಿಗೆ ಸಹಾಯ ಮಾಡ್ತೀರಾ ಪ್ಲೀಸ್? ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ಮನೆಗೇ ಬರ್ತೀನಿ. ನೀವು ನನಗೆ ಸಹಾಯ ಮಾಡ್ತೀರಾ ಹೇಳಿ? ಅದೇ ಪದ್ದು ಅಕ್ಕನ ಕೇಳ್ಬಿಟ್ಟು ಏನೋ ಒಂದು ಮಾಡಿದ್ರಾಯ್ತು. ನಾನು ಸಹಾಯ ಮಾಡ್ತೀನಿ. ಆದರೆ ಪದ್ದು ಅಕ್ಕನ ಒಂದು ಮಾತು ಕೇಳೋಣ, ಸರಿನಾ? ಬಾ, ನಾನು ಪದ್ದು ಅಕ್ಕನ ಕರ್ಕೊಂಡೋಗಿ ಏನೋ ಒಂದು ಮಾಡಿ ಒಪ್ಪಿಸ್ತೀನಿ. ನಮ್ಮ ಹೊತ್ತಿಗೆ ಒಪ್ಕೊಳ್ಳಲ್ಲ ಅಂತ ನನಗೂ ಗೊತ್ತು. ನೀವು ಸಹಾಯ ಮಾಡ್ತೀರಾ ಹೇಳಿ? ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸರಿ, ನೀವು ಹೇಳ್ದಂಗೆ ಕೇಳ್ತೀನಿ, ಬರ್ತೀನಿ. ಹೇಳಿ, ನೀವು ನನಗೆ ಸಹಾಯ ಮಾಡ್ತೀರಾ ತಾನೇ? ನೀವು ಲವ್ ಮಾಡಿಬಿಟ್ಟೆ ತಾನೇ ಮದುವೆ ಮಾಡ್ಕೊಂಡ್ರದು. ನೀವು ನನ್ನಂತರೂ ಸಹಾಯ ಮಾಡಲ್ವಾ? ಸರಿ ಶಶಿ, ಆಯಿತು. ಮೊದಲು ಹುಡುಗ ಒಳ್ಳೆಯವನ ಕೆಟ್ಟವನೆಲ್ಲ ತಿಳ್ಕೊಂಡು ಖಂಡಿತ ನಾನು ಸಹಾಯ ಮಾಡ್ತೀನಿ, ಸರಿನಾ? ಈಗ ಸದ್ಯಕ್ಕೆ ಬಾ, ಮನೆಗೆ ಹೋಗೋಣ. ಬಾ ಶಶಿ, ನಿನ್ನ ಮನೆಗೆ ಹೋಗು. ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಸರಿ ಕಣ, ಆಯ್ತು. ಶಶಿ, ಬಾ ಶಶಿ, ಎಲ್ಲರೂ ನೋಡ್ತಾರೆ, ಇಲ್ಲಿ ನಿಂತ್ಕೊಂಡ್ರೆ ಕಷ್ಟ. ಬಾ ಹೋಗೋಣ, ಬಾ. ಸರಿ, ನಡಿಯತ್ಗೆ. ಯಪ್ಪ, ಪ್ರೀತಿ ಮಾಡಿದ್ಮೇಲೆ ಇಷ್ಟೆಲ್ಲ ಕಷ್ಟನ ಮದುವೆ ಆಗಕ್ಕೆ? ಹಬ್ಬ.